ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ರಾಜ್ಯ ಸಚಿವರ ಭವಿಷ್ಯ ನಿರ್ಧಾರವಾಗುತ್ತೆ ಅಂತಕ್ಕಂಥ ಖಡಕ್ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಸಚಿವರಿಗೆ ಕಳಿಸಿದೆ. ಲೋಕಸಭಾ ಚುನಾವಣೆ ಫಲಿತಾಂಶದ ಮೇಲೆ ಸಚಿವರ ಭವಿಷ್ಯ ಅಂದರೆ ಹೈಕಮಾಂಡ್ನಿಂದ ಸಚಿವರಿಗೆ ಕ್ಷೇತ್ರಗಳನ್ನು ಗೆಲ್ಲುವ ಟಾಸ್ಕ್ ಅನ್ನು ಕೊಡಲಾಗಿದೆ. ಲೋಕಸಭೆಯಲ್ಲಿ ನೀವೇನಾದರೂ ಉತ್ತಮ ರಿಸಲ್ಟ್ ಅನ್ನು ಕೊಡದೇ ಇದ್ದರೆ ನಿಮ್ಮ ತಲೆದಂಡವಾಗುತ್ತೆ. ನಿರೀಕ್ಷಿತ ಫಲಿತಾಂಶ ಬರದೇ ಹೋದರೆ ಸಚಿವರ ತಲೆದಂಡ ಫಿಕ್ಸ್ ಅಂತ ಹೈಕಮಾಂಡ್ ನಾಯಕರು ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ಪ್ರತಿ ಕ್ಷೇತ್ರಕ್ಕೂ ಒಬ್ಬೊಬ್ಬರು ಉಸ್ತುವಾರಿಯನ್ನು ಏನು ನೇಮಕ ಮಾಡಿದ್ದಾರೆ ವೀಕ್ಷಕರು ಅಂತ, ಆಯಾ ಕ್ಷೇತ್ರಗಳ ಉಸ್ತುವಾರಿಯನ್ನು ಹೊತ್ತಿರ್ತಕ್ಕಂಥ ಸಚಿವರು ಆಯಾ ಕ್ಷೇತ್ರಗಳನ್ನು ಗೆಲ್ಲಿಸಲೇಬೇಕು. ಗೆಲ್ಲಿಸಲಿಲ್ಲ ಅಂತಂದರೆ ಅವರ ಸಚಿವರ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಂತ 28ಕ್ಕೆ 28 ಗೆಲ್ಲಬೇಕು ಅಂತ ಏನಲ್ಲ, ಗೆಲ್ಲುವ ಕ್ಷೇತ್ರಗಳಲ್ಲಿ ಸೋತ್ರೆ ಇದನ್ನು ಸಹಿಸಲ್ಲ ಅಂತ. ಈಗಾಗಲೇ ಸುಮಾರು ಕ್ಷೇತ್ರಗಳು ಗೊತ್ತಾಗಿದೆ, ಈ ಕ್ಷೇತ್ರದ ಪ್ರಯತ್ನ ಪಟ್ಟರೆ ಗೆಲ್ಲಬಹುದು ಅಂತ. ಅದನ್ನು ಕಳ್ಕೊಂಡ್ರೆ ಸುಮ್ಮನಿರಲ್ಲ. ಸಚಿವರು ಚುನಾವಣೆಯನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೇ ಇದ್ರೆ ಕಷ್ಟವಾಗುತ್ತೆ. ಲೋಕಸಭೆ ಚುನಾವಣೆ ಗೆಲುವಿನ ಟಾಸ್ಕನ್ನು ರೀಚ್ ಆಗಲೇಬೇಕು ಅಂತ ಹೈಕಮಾಂಡ್ ನಾಯಕರು ಸಚಿವರಿಗೆ ಎಚ್ಚರಿಕೆಯ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಈ ಚುನಾವಣೆಯನ್ನು ಅತ್ಯಂತ ಸೀರಿಯಸ್ ಆಗಿ ತಗೊಳ್ಳಿ. ಈಗಿನಿಂದಲೇ ಪಕ್ಷ ಸಂಘಟನೆ ಮಾಡಿ ಪ್ರತಿ ಕ್ಷೇತ್ರದಲ್ಲೂ ಅಭ್ಯರ್ಥಿಗಳು ಗೆಲ್ಲಬೇಕು. ಹಾಗೆ ನೋಡ್ಕೊಳ್ಳಿ. ಗೆದ್ದರೆ ನೀವುಗಳು ಸಚಿವರಾಗಿ ಮುಂದುವರಿತೀರಾ, ಇಲ್ಲ ಅಂತಂದರೆ ನಿಮ್ಮ ತಲೆದಂಡ ಫಿಕ್ಸ್ ಅನ್ನುವಂತಹ ನೇರವಾದ ಖಡಕ್ ಸೂಚನೆಯನ್ನು ದೆಹಲಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅಯ್ಯೋ ನಾನು ಯಾಕೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು, ಅಯ್ಯೋ ನನಗೇನಾಗಬೇಕು, ನಾನು ಗೆದ್ದಾಯಿತು, ನಾನು ಮಂತ್ರಿ ಆಗಾಯಿತು ಅಂತ ನೆಗ್ಲೆಕ್ಟ್ ಮಾಡಿಕೊಂಡು ಕೂತ್ಕೊಂಡ್ರೆ ಬಿಡಲ್ಲ. ನಮ್ಮನ್ನು ಅಬ್ಸರ್ವರ್ಸ್ ಅಂತ ಏನು ಕರೀತಾ ಇದ್ರು, ಪ್ರತಿಯೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರನ್ನ ಅಬ್ಸರ್ವರ್ನ ನೇಮಕ ಮಾಡ್ತಿದ್ದು ಹಿಂದೆ ಎಲ್ಲ ನಾವು. ಅದರ ಬದಲಿಗೆ ಅವ್ರನ್ನ ಕೋಆರ್ಡಿನೇಟರ್ಸ್ ಅಂತ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ. ವಾರ್ ರೂಮ್ ಅಂತ ಇರೋದನ್ನು ಕನೆಕ್ಟ್ ಸೆಂಟರ್ ಅಂತ ಮಾಡಿದ್ದಾರೆ. ಹೀಗೆ ಕೆಲವು ಸಣ್ಣ ಪುಟ್ಟ ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಅದೇ ವ್ಯವಸ್ಥೆನೇ ಇರ್ತದೆ, ಆದರೆ ಕೆಲವು ಪರ್ಸೆಪ್ಷನ್ನು ಬದಲಾಗಬೇಕು ಅಂತೇಳಿ ಅದು ಮಾಡಿದ್ದಾರೆ. ಇದೆಲ್ಲವನ್ನು ಭಾಳ ವಿವರವಾಗಿ ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಶ್ರೀ ವೇಣುಗೋಪಾಲ್ ಅವರು, ಆಮೇಲೆ ಸುರ್ಜಿವಾಲ ಅವರು, ಅಲ್ಲಿಂದ ನಮ್ಮ ರಾಜ್ಯದಲ್ಲಿ ಒಬ್ಬ IAS ಆಫೀಸರ್ ಇದ್ದರು, ಸೆಂಥಿಲ್ ಅಂತ, ಶ್ರೀಕಾಂತ್ ಸೆಂಥಿಲ್ ಅಂತೇಳಿ ಮಂಗಳೂರಲ್ಲಿ ಅವರು IAS ಆಫೀಸರ್ ಆಗಿದ್ದರು. ಅವರು ಶಶಿಕಾಂತ್ ಸೆಂಥಿಲ್ ಅವರು ಈಗ IAS ಇದಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ. ಅವರನ್ನು ನ್ಯಾಷನಲ್ ಚೇರ್ಮನ್ ಮಾಡಿದ್ದಾರೆ ಈ ಕೋಆರ್ಡಿನೇಷನ್ ಇದಕ್ಕೆ. ಅವರು ಎಲ್ಲ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಾದ ಮೇಲೆ ನಮ್ಮನ್ನು ಮತ್ತೆ ತಿರ್ಗಾ